ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಕೆ ಸಂಗಮೇಶ್ವರ್ ಅವರ ಪುತ್ರ ಬಸವೇಶ್ ಅಧಿಕಾರಿಯೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಡಿಯೋ ವೈರಲ್ ಆಗಿದ್ದು, ಬಸವೇಶ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಓಲ್ಡ್ ಟೌನ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಜ್ಯೋತಿ ಅವರು ದೂರನ್ನ ನೀಡಿದ್ದು, ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ವಿರುದ್ಧ ದೂರನ್ನ ಸ್ವೀಕರಿಸಲಾಗಿದೆ. ಭದ್ರಾವತಿಯ ಸೀಗೆಬಾಗಿ ಬಾಬಳ್ಳಿ ಬಳಿ ಭದ್ರಾ ನದಿಯಿಂದ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡಲಾಗ್ತಿದೆ ಎಂಬ ಸುದ್ದಿಯ ಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಕೆಕೆ ಜ್ಯೋತಿ ಅವರು 3 ಸಿಬ್ಬಂದಿಗಳೊಂದಿಗೆ ದಾಳಿ ನಡೆಸಿದ್ರು. ಇವರೊಂದಿಗೆ ಮತ್ತೊಬ್ಬ ಗಣಿ ಅಧಿಕಾರಿ ಪ್ರಿಯಾ ದೊಡ್ಡಗೌಡರ್ ಹಾಗೂ 3 ಸಿಬ್ಬಂದಿ ಸಹ ಇದ್ರು. ಆಗ ಸ್ಥಳದಲ್ಲಿದ್ದ ವ್ಯಕ್ತಿಯು ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವರಿಗೆ ಕರೆ ಮಾಡಿದ್ರು. ಲೌಡ್ ಸ್ಪೀಕರ್ ಆನ್ ಮಾಡಿದ್ದ ಆ ಮೊಬೈಲ್ ಕರೆಯಲ್ಲಿದ್ದ ಬಸವೇಶ್ ಅವರು ಅಧಿಕಾರಿ ಕೆಕೆ ಜ್ಯೋತಿ ಅವರ ವಿರುದ್ಧ ಅತ್ಯಂತ ಕೀಳು ಪದಗಳಿಂದ ನಿಂದಿಸಿದ್ರು. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು. ಭದ್ರಾವತಿಯಲ್ಲಿ ಪ್ರತಿಭಟನೆಗಳು ಸಹ ನಡೆದಿದ್ರು. ಘಟನೆ ಕುರಿತು ಕೊನೆಗೆ ಅಧಿಕಾರಿ ಜ್ಯೋತಿ ಅವರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧಿಕಾರಿ ಜ್ಯೋತಿ ಅವರು ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿದಾಗ ನಮ್ಮ ಮೇಲೆ ಗಾಡಿ ಹತ್ತಿಸ್ರೋ ಅಂತ ಹೇಳ್ತಿದ್ರು. ಒಂದು ಫೋನ್ ಕಾಲ್ ಸಹ ಬಂತು. ಯಾಕೋ ಸರಿಯಾಗ್ತಿಲ್ಲ ಅನ್ನಿಸಿ ವಾಪಸ್ ಬಂದ್ವಿ ಅಂತ ಹೇಳಿದ್ದಾರೆ. ಆಗಿತ್ತು. ಅದ್ರ ಬಗ್ಗೆ ನಾವೀಗ ಆಲ್ರೆಡಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದೀವಿ. ಏನ್ ದೂರು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ನಿಮಗೆ FIR ಕಾಪಿ ಬಂದಾಗ ಸಿಗುತ್ತೆ. ನಮಗೆ ಅಲ್ಲಿ ನಮ್ಗೆ ಏನೇನ್ ಪ್ರಾಬ್ಲಮ್ ಆಯ್ತು ಏನು ಅನ್ನೋದ್ರ ಬಗ್ಗೆನೇ ದೂರು ಕೊಟ್ಟಿದೀವಿ ಅಷ್ಟೇ. ಸೇಫ್ಟಿ ಅನ್ನೋದಿಲ್ಲ. ನಾವು ಆ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಅಷ್ಟೇ. ಅಲ್ಲ ಅವತ್ತು ಏನಾಯ್ತು ನಮಗೆ ಅದ್ರ ಬಗ್ಗೆನೇ ನಾವು ಏನಿಲ್ಲ. ನಾವು ದಾಳಿ ಮಾಡಿದಂತ ಸಮಯದಲ್ಲಿ ನಮಗೆ ವೆಹಿಕಲ್ ಎಲ್ಲ ನಮ್ಮ ಮೇಲೆ ವೆಹಿಕಲ್ ತಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡಿರೋ ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ. ನಮಗೆ ಒಂದ್ ಸ್ವಲ್ಪ ಭಯ ಆಯ್ತು ನಮಗೆ. ಮತ್ತೆ ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಬಹಳ ಪ್ರಾಬ್ಲಮ್ ಆಯ್ತು. ಏನೋ ಈ ತರ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿವಿ ಅಷ್ಟೇ. ಅಲ್ಲ, ನಿಮಗೆ ಬೆದರಿಕೆ ಹಾಕುವಂತ ಪ್ರಯತ್ನ ನಡೀತು? ಹೌದು, ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯ್ತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್. ಈ ಘಟನೆ ನಂತರನೂ ಬೆದರಿಕೆ ಬಂತ? ಇಲ್ಲ ಇಲ್ಲ, ನಮ್ಗೆ ಫೋನಲ್ಲಿ ಅಟ್ರಾಸಿಟಿ ಕೇಸ್ ಹಾಕ್ತಿದೀವಿ ಅನ್ನೋದು? ಇಲ್ಲ ಇಲ್ಲ, ಆ ತರ ಏನ್ ನಮ್ಗೆ ಬಂದಿಲ್ಲ. ಏನ್ ಕಂಪ್ಲೀಟ್ ಆಗಿದೆ?